ನನ್ಗಂತೂ ಬಾಯರ್ಸಿತಮ್ಮ ನೀರ್ ತಾಂಬರೋಗಿ ಅಂತ ಹೇಳಿ ಲಸ್ಮಕ್ಕನ್ ಕೊಳ್ಸಿರಿ ಅತ್ತೆ ಓದ್ಲಲ್ಲಿ ನೀರ್ ತಾಂಡ್ ಜಾಲ್ ಬೋರಾನ ಅಮ್ಮಂಗಿಲ್ಲ. ಯೋಟಕ್ ಮಾಡ್ತಾಳಮ್ಮ ಇವಳಂತೂ ನೀರ್ ತರಕಿ. ನಾನೇನು ತೊಗ್ಗಿಯಲ್ಲ ನೀರ್ ಕುಡಿಯ ತಕನ್ ಇಲ್ಲೇ ಕುಕ್ಕೊಂಡಿರ್ತೀನಿ ಹೇಳು. ನೀರು ಅಲ್ಲಿ ಗುಡ್ಲುಕ ಕಿಕ್ಕವಳೆ, ಇಲ್ಲೆಲ್ಲ ಇಕ್ಕಿರೆ ಬ್ಯಾಚ್ಚಿಗೆ ಆಗ್ತವೆ ಅಂತಾನ. ಅದಕ್ಕೇನೆ ಅಲ್ಲಿಂದ ತೊರವಟತ್ಗೆ ಒಂದಿಟ್ಟು ಹೊತ್ತು ಆಗುತ್ತಮ್ಮ. ಒಂದ್ ಸ್ವಲ್ಪ ತಾಡ್ಕೊಂಡ್ ಕುಕ್ಕಾಳೆ ಭಾಗ್ಯಮ್ಮ. ನೀನ್ ಯಾಕೆ ಹಂಗಾಡ್ತೀಯ? ಬಾಯಾರ್ಸಿರಳು ಹೋಗಿ ನೀನೆ ಕುಡ್ದು ಬರ್ಬೇಕಾಗಿತ್ತು. ಅವಳನ್ನ ಕಳ್ಸಿದ್ಯಾ, ಅವಳಲ್ಲಿ ಒಂದ ಮಾಡಕ್ಕೋ ಯಾತ್ಕನ ಹೋಗಿರ್ತಾಳೆ. ವಾದ ಮಾಡಿ ನೀರ್ ತಾಂಬ ಬತ್ತಾಳೆ. ಇರು ಒಂದ್ ಚಾಣ ಹೊತ್ತು ಯಾಕೆ ಹಂಗಾಡ್ತಿ ಹಂಗೇನು? ನಾನೇ ಹೋಗಿ ಕುಡ್ದು ಬತ್ತೀನಿ ಅಂದೆ ಕಣ್ಗುಂಡಕಯ್ಯ. ನೀನೇನು ಹೋಗ್ಬೇಡ, ನಾನೇ ಹೋಗಿ ತಾಂಬತ್ತೀನಿ ಅಂತ ಹೋದ್ಲು. ನಾನು ಎದ್ದು ಹೋಗಕ್ ಹೋದ್ರೆ ಮತ್ತೆ ನೀನು ಹೋದ್ರೆ ನೀರ್ ಕುಡಿಯಕಂತ ಹೋದ್ರೆ ನೀನು ಅಲ್ಲೆಲ್ಲ ನಾ ಟಮಾಟೆ ಹಣ್ಣು ಇದಾವ ಬದ್ನೆಕಾಯಿ ಇದಾವ ಅಂತ ಹೇಳಿ ಹುಡುಕ್ಯಂಗ್ ಕುಕ್ಕಂತೀಯ. ಅದಕ್ಕೇನೆ ನೀನು ಹೋದ್ರೆ ಜಾಲ್ದ್ ಬರಲ್ಲ ಅಂತ ಹೇಳಿ ನೀನೇನು ಹೋಗ್ಬೇಡ ಅಂತ ಹೇಳಿ ನೀನ್ ಇಲ್ಲೇ ಕುಂಡ್ರಿಸಿ ಅವಳೆ ಹೋಗಿದ್ದಾಳೆ. ಅಲ್ಲಿ ತೊತ್ತಾ ಇದ್ದಾಳೆ. ಇರು ಒಂದ್ ಕ್ಷಣ ಹೊತ್ತು. ಬಾರಿ ಇದ್ದಾಳ ಕಣಮ್ಮ ಲೋಸ್ಮಕ್ಕ. ಅಲ್ಲ ಅವ್ರದಾಗಕ್ಕೆ ರಾಗಿವಲ್ಲ ಎಷ್ಟು ಮುತುವರ್ಜಿ ವಹಿಸ್ಕೊಂಡು ನೀರೆಲ್ಲ ತಂದು ಕೊಡ್ತಾಳೆ. ಜಲ್ ತೊಗಿರಿ ಟೈಮ್ ಆತು ಇನ್ನ ಸಾಲ್ ಹೊಲ್ಟಿಲ್ಲ ಅಂತಾನ ಎಷ್ಟು ಜೋರ್ ಮಾಡ್ತಾಳೆ. ಆದ್ರೆ ಬ್ಯಾರೆ ಹೊಲ್ದಾಗ ಅವಳು ಕೂಲಿ ಹೋಗ್ಲಿ, ಯಾರನ್ನ ಜಲ್ ತೊಗಿರಿ ಅಂತಂದ್ರೆ ಅಯ್ಯೋ ಇನ್ನೇನ್ ತಗ್ಗಿನ, ನಾವೇನೇನು ಮನುಷ್ಯರು ಮಿಷಿನ್ ಅಲ್ಲ. ನೀವ್ ಹೇಳ್ದಂಗೆ ಜಲ್ ತಕ್ಕೊಂಡು ಹೋಗಕ್ಕೆ. ಜಲ್ ತಕ್ಕೊಂಡು ಹೋದ್ರೆ ಕಳೆ ಹಂಗೆ ಉಳಿಯುತ್ತೆ, ನಮ್ಗೆಲ್ಲ ಗೊತ್ತೈತೆ, ನೀನೇನು ಹೇಳ್ಬೇಡ ಅಂತಾನ ಎಷ್ಟು ಜೋರ್ ಮಾಡ್ತಾಳೆ. ಅವ್ರಲ್ಲ ಆಗತ್ಗೆ ಹೆಂಗ್ ಜೋರ್ ಮಾಡ್ತಾಳೆ ನೋಡು ನಮ್ಮ ಮೇಲೆ. ಇವಾಗ ಬಾರಿ ಇದ್ದಾಳ ಒಳ್ಳೆ ಸ್ಮಕ್ಕ. ಹೂ ಕಣ್ರಮ್ಮ, ಎಲ್ಲಾರು ಹಂಗೆ ಮತ್ತೀಗ ಅವ್ರ ಹೊಲ ಆದ್ರೆ ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಕೂಲಿ ಕೊಡ್ತೀವಿ ತಗಿಸ್ಬೇಕು ಜಲ್ದು ಅಂತ ಹೇಳಿ ಜವಾಬ್ದಾರಿ ಇರುತ್ತೆ, ಅದಕ್ಕೆ ಜೋರ್ ಮಾಡ್ತಾರೆ. ಆದ್ರೆ ಕಂಡರ್ ಹೊಲ್ದಕ್ ಹೋದ್ರೆ ನಮ್ಗೇನಾಗ್ಬೇಕಾಗಿತ್ತೆ? ನಾವೇ ನಿಧಾನಕ್ಕೆ ಒತ್ತು ಕಳೆದ್ರೆ ಸಾಕು, 5 ವಾರ ಆದ್ರೆ ಸಾಕು ಮನೆಗೆ ಹೋಗೋಣ ಅಂತಾನ ಕಾಯ್ತಿರ್ತಾರೆ. ಕಳೆ ಆಗನ ಆಗ್ಲಿ ಬಿಟ್ಟನ ಬಿಡ್ಲಿ ಅಂತಾನ. ಎಲ್ಲಾರು ಅಷ್ಟೇನೆ, ಅವ್ರವ್ರ ಹೊಲ್ದಾಗ ಯಾವ್ರಿಗೆ ಜವಾಬ್ದಾರಿ ಇರುತ್ತೆ. ಎಲ್ಲಾರ್ದು ಒಂಥರ ಆದ್ರೆ ಈ ಲಕ್ಷ್ಮಿದೇ ಒಂಥರ. ಅವ್ರಲ್ಲ ಅಂತ ಹೇಳಿ ಎಷ್ಟು ಜೋರ್ ಮಾಡ್ತಾಳೆ. ಕಾಂಡರ್ ಹೊಲ್ದಕ್ ಹೋಗ್ಲಿ ಅವಳದೇ ಜೋರಾಗಿರುತ್ತೆ ಹೊಲ್ದಾರ್ಗಿಂತಾನ. ಮತ್ತೆ ಅವಳು ಲಸ್ಮಕ್ಕ ಕಣಮ್ಮ, ನಾನು ನೀನು ಅಲ್ಲ. ಅವಳಿಗೆ ಗೊತ್ತೈತಿ ಎಲ್ಲಿ ಹೆಂಗ್ ಮಾತಾಡ್ಬೇಕು, ಎಲ್ಲಿ ಜೋರ್ ಮಾಡ್ಬೇಕು, ಎಲ್ಲಿ ಮೆತ್ತಗಾಗಬೇಕು ಅಂಬೋದು ಅವಳು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟವಳೆ. ಅಲ್ಲ ನಾನು ನೀನು ತೆಗ್ಯಾನ ಅಂತ ನಾನು ಹೇಳಿದ್ರೆ ನಿಮ್ಮ ಹೊಲ್ದಾಗ ಕಳೆನ ನೀನು ಇಬ್ರೇ ಅಂತ ತೆಗ್ಯಾನ. ಲಸ್ಮಕ್ಕ ತೆಗಿತಾಳಂತೆ, ಅವ್ರಿಗೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಬಂದು ನೋಡು ಎಷ್ಟು ಜೋರ್ ಮಾಡ್ತಾಳ ಅವಳು. ನಾನು ಇಬ್ರೇ ತೆಗ್ಯಾನ ಅನ್ಕೊಂಡಿದ್ದೆ. ಆಮೇಲೆ ಅವಳೇ ಬಂದ್ಲು, ನಮ್ದು ರಾಗಿ ಕಾಳೆ ತೆಗಿತೀವಿ ಬಾ ಅಂತಾನ. ನಾನು ನಮ್ ತೆಗಿತೀವಿ ಅಂದಿದ್ಕೆ ನಮ್ದಾದ್ಮೇಲೆ ನಿಮಗೆ ಬತ್ತೀನಿ ನಾನು ಬದ್ಲಾಳ, ಇವಾಗ ಬಾ ನೀನೇನೆ 2 ದಿವಸಕ್ಕೆ ಆಗುತ್ತೆ ನಮ್ದಾದ್ಮೇಲೆ ನಿಮ್ಗೆ ಬತ್ತೀವಿ ಅಂತ ಅಂದ್ಲ. ಅದಕ್ಕೆ ನಾನು ಆದೋ ಸೇರಿಗೆ ಅಂತ ಹೇಳಿ ನಿನ್ನೂ ಇಲ್ಲಿಗೆ ಕರ್ಕೊಂಬಂದಿದ್ದು. ಬಿಡು, ಇವ್ರದಾದ್ಮೇಲೆ ನಮ್ ತೆಗಿಯಕ್ಕಾಗುತ್ತೆ ನಾಳೆ ಕಿಲ್ನಾಡ್ದು. ಅಯ್ಯಯ್ಯ ಏನ್ ಮಾತಾಡ್ತೀರಮ್ಮ ನೀವಂತೂ. ಈ ಸೋಡ ಬುಡ್ಡಿ ಅಯ್ಯಾಳು ಸುಮ್ಮನ ಇರಲ್ಲ, ಏನಾನ ಒಂದ್ ಮಾತಿ ತೆಗೆದು ಬಿಡ್ತಾಳೆ. ಮಾತಾಡ್ಕೊಂಡು ಅಲ್ಲೇ ಕುಕ್ಕೊಂಡಿರಿ, ಮುಂದಕ್ಕೆ ಹೋಗ್ಬೇಡ್ರಿ ಕಳೆ ತಕ್ಕೊಂಡು. ನೋಡು ನಾನು ನೀರ್ ತರಕ್ಕೆ ಅಂತ ಹೇಳಿ ಎದ್ದೋ ಹೋದಾಗ ಕುಂತಾರು, ಅಲ್ಲೇ ಕುಂತಿದ್ರ ಮುಂದಕ್ಕೆ ಬಂದೇ ಇಲ್ಲ ಒಂದೀಟುನು. ತೆಗಿತಾ ಇದೀವಿ ಹೇಳ್ತಾಯಿ ಕೂಲೇರ ಅಂದ್ಮೇಲೆ ಮಾತಾಡ್ದಂಗಿರಕ್ಕಾಗುತ್ತೆ. ಅಲ್ಲ ನೀನ್ ಬಾರೆ ಇದೆಯಾ ಕಣಿ ಲಸ್ಮಕ್ಕ. ಬೇರೆ ಹೊಲ್ದಕ್ಕೆ ಹೋದಾಗ ಗನವಾಗೆ ಹೆಂಗೇನೆ ಬಾಯಿ ಕಿತ್ತೋಗಂಗ್ ಮಾತಾಡ್ತೀಯ. ನಿನ್ನಲ್ಲ ಅಂತ ಹೇಳಿ ಮಾತಾಡ್ಬೇಡ್ರಿ, ಜಲ್ ತೆಗೀರಿ ಕಳೆನ ಅಂತಾನ ಜೋರ್ ಮಾಡ್ತೀಯ. ತತ್ತ ನೀರ ಬಾಯರ್ಸೈತಿ ಯೋಟತ್ತು ಹೋದಮ್ಮ ನೀರ್ ತರಕ್. ನೀನ್ ಗಂಟಿಗೆ 3 ಸಲ ನೀರ್ ಕುಡಿತ್ಯ, 3 ಸಲ ನೀರ್ ಕುಡ್ದಾಳು ಅದನ್ನ ಕಳ್ಸಕ್ಕೆ ಅಂತ ಹೇಳಿ 6 ಸಲ ಎದ್ದೋಗ್ತೀಯ. ಇದ್ರಾಗೆ ಟೈಮ್ ಹೋಗುತ್ತಮ್ಮ, ಅರ್ಧ ದಿವಸ ಇದ್ರಾಗೆ ಕಳೆದ್ ಬೇಡ್ತೀಯ ನೀನು. ಆಮೇಲೆ ಇನ್ನೊಂದ್ ಕ್ಷಣ ಹೊತ್ತಿಗಾಲೇನೆ ಮಧ್ಯಾಹ್ನ ಆತು ಉಣ್ಬೇಕು ಅಂತ ಹೇಳ್ತೀಯ, ಒಟ್ಟಸ್ತೈತಿ ಅಂತಾನ. ಬಿಸ್ಲಂಗೆ ಹುರ್ದೋಗುತ್ತಮ್ಮ, ಎಷ್ಟ್ ನೀರ್ ಕುಡಿದ್ರು ಬಾಯರ್ಸ್ಕೇನೆ ಹೋಗಲ್ಲ. ನೀರ್ ಕುಡಿದಂಗೆ ಹೆಂಗೆ ಕಳೆ ತೆಗಿಯಕ್ಕಾಗುತ್ತೆ ಲಸ್ಮಕ್ಕ? ನೀರ್ ಕುಡಿಯಕ್ಕೂ ಇವಳಂಗೆ ಮಾತಾಡ್ತಾಳಂಗೆ ರಸೋಂದ. ಸಾಕು ಕುಡಿ ಮಾತಾಡ್ಬೇಡ. ನೀನ್ ಮಾತಾಡಿರಂಗೆ ನಿಲ್ಸೋದೇ ಇಲ್ಲ, ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಗಾಡಿ ಹೋದಂಗೆ ಹೋಗುತ್ತೆ ನಿನ್ ಮಾತು. ಕುಡ್ದು ಕಳೆ ತಕ್ಕೆ ನಡಿ. ಕುಡ್ದು ನೀನು ಸಮಾಧಾನವಾಗಿ ಒಂದಿಷ್ಟು ನೀರ್ ಕುಡಿಯಕ್ಕೂ ಬಿಡಲ್ಲ, ಹಂಗಾಡ್ತಿ ಹಂಗೇನಿ. ಇನ್ಯಾರ ಕುಡಿತೀರಿ ನೀರ? ಈಗಲೇ ಕುಡೀರಿ. ಆಗಲಾಗಲ ನೀರು ಅನ್ಬೇಡ್ರಿ. ಈಗಲೇ ಕುಡೀರಿ ಅಂದ್ರೆ ಎಲ್ಲಾರ್ಗು ಒಂದೇ ಸರಿ ಬಾಯರ್ಸುತ್ತೀನಿ ಲಸ್ಮಕ್ಕ. ಬಾಯರ್ಸ್ದಾಗ ಕುಡಿತೀವಿ ಹೇಳು. ಇವಾಗಲೇನೆ ಎಲ್ಲರೂ ಒಂದೊಂದ್ ದಿವ್ಸ ಕುಡೀರಿ, ತಿರ್ಗಾ ಬಾಯರ್ಸಲ್ಲ. ಆಮೇಲೆ ಈಗ ಭಾಗ್ಯಮುಗ್ ತಂದು ಕೊಟ್ಟಿದ್ದೀನಿ, ಆಮೇಲೆ ಗುಂಡಕಯ್ಯೋ ನಿನಗೆ ತಂದು ಕೊಡ್ಬೇಕಾಗುತ್ತೆ. ಆಮೇಲೆ ನಿಂಗಂತ ಕೇಳ್ತಾಳೆ, ಆಮೇಲೆ ರಂಗಕ್ಕ ಕೇಳುತ್ತಿ. ಎಲ್ಲಾರ್ಗು ಒಂದೊಂದ್ಸಲ ಹೋಗಿ ಎದ್ದೋಗಿ ತಂದು ಕೊಡಕ್ಕಾಗಲ್ಲ, ಬದುಕುನು ಸಾಗಲ್ಲ. ಆಗಲಾಗಲ ನೀರು ಕುಡ್ಕೊಂಡು ಕುಕ್ಕೊಂಡ್ರೆ ನೀವು. ಲಸ್ಮಕ್ಕ ನಮಗೆ ಬಾಯರ್ಸಿರಿ ಕುಡಿತೀವಿ. ಆ ಚೊಮ್ನಾಗಿನ್ನ ನೀರು ಇದಾವಲ್ವೇ ಅಲ್ಲಿಕ್ಕು ಹೋಗು. ಅಲ್ಲಿ 1 ಗಂಟೆ ಆತು ಬುತ್ತಿ ತರ ಹೋಗಿ ಮಧ್ಯಾಹ್ನ ಊಟ ಉಂಬಾನ. ನಿನ್ ತರ ಒಟ್ಟಾಟಿಗೆ ಆಗುತ್ತೆ 1 ವಾರ. ಅಲ್ಲಿ 1 ಗಂಟೆ ಆತೆ. ಅಯ್ಯೋ ಒತ್ತಿ ಎಷ್ಟು ಜಲ್ದಿ ಹೋಗುತ್ತಮ್ಮ, ಗೊತ್ತೇ ಆಗ್ಲಿಲ್ಲ ನೋಡು. ನಾನಿನ್ನ 12 ಗಂಟೆ ಇರ್ಬೇಕೇನೋ ಅಂತ, ಆಮೇಲೆ ಇನ್ನ 1 ಗಂಟೆ ಬಿಟ್ಟು ಹೋಗೋಣ ಅಂತ ನಾನ್ ತಿಳ್ಕೊಂಡಿದ್ದೆ. ಅಲ್ಲಿ 1 ಗಂಟೆ ಆತೆ.
ಹ್ಞೂ ಕಣಮ್ಮ ಲಸ್ಮಕ್ಕ, ಇದು ನಿನ್ನ ಹೊಲ ಅಲ್ವೇ, ಅದಕ್ಕೆ ಟೈಮು ಜಲ್ದಿ ಹೋಗ್ತೈತಿ ಅನ್ಸುತ್ತೆ. ಅದೇ ಬೇರೆ ಹೊಲ ಆದ್ರೆ ಟೈಮೇ ಹೋಗಲ್ಲ ಎಷ್ಟೊತ್ತಾದ್ರೂ ಅಂತ ಹೇಳ್ತಿರ್ತೀಯ. ನಿನ್ನ ಹೊಲ ಅಲ್ವೇ, ಅದಕ್ಕೇನೆ ಟೈಮ್ ಜಲ್ದಿ ಹೋಗ್ತೈತಿ ಅನ್ಸುತ್ತೆ. ಹೋಗಿ ತರೋಗು, ಅಲ್ಲೇನೆ 1 ಗಂಟೆ ಗೌರ್ಮೆಂಟ್ ಬಸ್ಸು ಹೋತು. ಇವಾಗಿನ ನೀನು ನೋಡ್ಲಿಲ್ವೇ? ಇಲ್ಲ ನಾನು ನೋಡ್ಲಿಲ್ಲ, ಅತ್ಲಾಗೆ ರೋಡ್ ಕಡಿಕೆ ತತ್ತೀನಿ ಹೋಗಿ ಬುತ್ತಿನ. ನೀವು ನೀರು ಕುಡ್ದು ಹಂಗ ಈ ಸಾಲ ಮುಗಿಸ್ರಿ, ನಾನು ಬುತ್ತಿ ತರ ಒಟ್ಟತ್ಗೆ ಸುಮ್ಮನೆ ಕುಕ್ಕಬೇಡ್ರಿ ಕುಂತಿತ್ತಾಗೇನಿ. ಆತು ಹೋಗೇ ತಾಯಿ, ಹಂಗೇನಿ ತೆಗಿರಿ ಅಂತಿ ಹಂಗೇನಿ. ನಾವೇನ್ ಸುಮ್ಮ ಕುಕ್ಕೊಂಡಿದ್ವಿ, ತೆಗಿತಿಲ್ವಿ? ಹೋಗು ಸುಮ್ಮನೆ. ಹೆಂಗಸ್ರದಂತೂ ಬರೇ ಮಾತಿ ಆಗುತ್ತೆ. ಕೂಲಿ ಕರ್ಕೊಂಬಂದ್ರಿ ಜಲ್ ಬದುಕು ಮಾಡೋಣ ಅಂಬಲ್ಲ ಅಲ್ವೇ ಭಾಗ್ಯಮ್ಮ. ಆ ಜಯಮ್ಮಗೆ ಹೋಗಿದ್ದಲ್ಲ 2 ದಿವಸ ಕಳೆ ತೆಗಿಯಕ್ಕೆ, ಕೊಟ್ಲೆ ಕೂಲಿ ದುಡ್ಡು ಆಲೆನಿಂದ? ಇನ್ನ ಕೊಟ್ಟಿಲ್ಲ, ಬಡ್ಕೊಂಡಿಲ್ಲ ಜಯ್ಯಿ. ಆ ಜಗಳ ಗಂಟಿ ಜಯ್ಯಿತಾಗೆ ದುಡ್ಡು ವಸೂಲಿ ಮಾಡಿಕ್ಕಾಗಲ್ಲ ಕೂಲಿ ಹೋದಾರು. ಅದಕ್ಕೆ ಮತ್ತಿಗೆ ಯಾರು ಕೂಲಿ ಬರಲ್ಲ ಅಂತಾರ. ಅವ್ರಿಗೆ ಕೂಲಿ ಕರಿಬೇಕಾರೆ ಬಲವಂತ ಮಾಡ್ತಾಳ ಹಂಗೇನಿ. ಬಾರೆ ಭಾಗ್ಯಮ್ಮ ಯಾರು ಬರಲ್ಲ ಅಂತಾನ ಕೈ ಹಿಡ್ದು ಎಳಿತಾಳ ಹಂಗೇನಿ. ಏನೋ ಬಲವಂತ ಮಾಡಿಳಲ್ಲ ಅಂತ ಹೇಳಿ 2 ದಿವಸ ಹೋಗಿದ್ದಮ್ಮ, ಇನ್ನ ದುಡ್ಡು ಕೊಟ್ಟಿಲ್ಲ ಆಲೇನೆ. ಆಲೇನೆ 3-4 ದಿವಸ ಆತು ಕೂಲಿ ಹೋಗಿ, ಇನ್ನ ಕೊಟ್ಟಿಲ್ಲ ನೋಡಮ್ಮ. ಇನ್ನು ಕೊಟ್ಲೆ? ನಾನು 2 ದಿವಸ ಹೋಗಿದ್ದಮ್ಮ ಕೂಲಿ ದುಡ್ಡು ಕೊಡು ಅಂತಾನ. 1 ದಿವಸ ಹೋದಾಗ ದುಡ್ಡಿಲ್ಲ ಅಂತ ಅಂದ್ಲು. ಬೈನಾಗ ಬಾ ನಮ್ಮ ಅಯ್ಯಪ್ಪ ಬರುತ್ತೆ ಇಸ್ಕೊಂಡಿಕ್ಕೆ ಅಂತೀನಿ ಕೊಡ್ತೀನಿ ಅಂತ ಅಂದ್ಲು. ಬೈನಾಗ ಹೋದ್ರೆ ನಮ್ಮ ಅಯ್ಯಪ್ಪ ಇನ್ನ ಬಂದಿಲ್ಲ ಅಂತ ಹೇಳ್ತಾಳೆ. ನೋಡಮ್ಮ, ಕೂಲಿ ಹೋದಾರ್ನ ಹಿಂಗೆ ಅಗಲಾಗ್ಲನ ಮಂತಾಗ ತಾರಾಡ್ಸಿರಿ ಕೂಲಿ ದುಡ್ಡಿಗೆ ಯಾರು ಹೋಗ್ತಾರೆ ಹೇಳಮ್ಮ? ನನಗಂತೂ ಸಿಟ್ಟೆಲ್ಲ ಬಂದಿತ್ತಮ್ಮ ಅವಳ ಮ್ಯಾಲಿ. ಇನ್ನೊಂದು ಚಂದನ ಕರೀಲಿ ಎಂದು ಹೋಗಲ್ಲ ಅವಳಿಗೆ ಮಂತಾಗಿದ್ರು. ಭಾಗ್ಯಮ್ಮ, ಏನೋ ಜಯಮ್ಮನ ಮಗಳು ನೋಡಕ್ಕೆ ಯಾರ ಗಂಡು ಬಂದಿದ್ನಂತೆ ಮೊನ್ನೆ ದಿವಸ. ಏನಾತಂತೆ? ಆ ಪಿಳ್ಳೆ ಜಯಮ್ಮನ ಮಗಳು. ನಾನು ಇನ್ನ ಓದ್ಬೇಕು, ಇನ್ನ 3 ವರ್ಷ ಓದ್ಬೇಕು, ಓದೋದೆಲ್ಲ ಮುಗಿಯತಕ್ಕ ನಾನು ಮದ್ವೆ ಆಗಲ್ಲ ಅಂತಂತ. ಇನ್ನ 3 ವರ್ಷ ಓದ್ಬೇಕಂತೆ? ಮತ್ತೇನೋ ಡಿಗ್ರಿನೋ ಪಗ್ರಿನೋ ಮುಗಿಯುತ್ತೆ, ಮದ್ವೆ ಮಾಡ್ತೀವಿ ಅಂತ ಹೇಳ್ತಿದ್ಲು ಅಜ್ಜಯ್ಯಿ. ಇನ್ಯಾತ ಓದ್ತಾಳಂತೆ ಅವಳು? ಕಯ್ಯ ಸುಮ್ಮನೆ ಕೊಡ್ದಿಲ್ಲದಕ್ಕೆ ಏನೋ ಒಂದು ಜೋಳ ಕಳ್ಸ್ಯಾವ್ರ ಅಷ್ಟೇನೆ. ಏನು ಅಂದ್ರೆ ಹುಡುಗ ಸುಮಾರಾಗಿದ್ನಂತೆ. ಅದು ಅಲ್ದೇನೆ ಸಂಬಳ ಏನೋ 30,000 ಏನೋ ತಾಂತಾನಂತೆ. ಬೆಂಗಳೂರಾಗ ಇದ್ದಾನಂತೆ. ಸ್ವಂತ ಮನೇನು ಇಲ್ವಂತೆ. ಅದಕ್ಕೇನೆ ಕಾರು ಪಾರು ಇಕ್ಕೊಂಡು ಸ್ವಂತ ಮನೆ ಇರಾದ್ರೆ ಕೊಡೋಣ ಅಂತಾನ ನೋಡ್ತಾ ಇದ್ದಾಳ ಅಜ್ಜಯ್ಯಮ್ಮ. ಈ ಹುಡುಗಿಗೆ ಸ್ವಂತ ಮನೆ ಇಲ್ವಲ್ಲ, 30,000 ಸಂಬಳ ಬರೇನೆ. ನನ್ನ ಮಗಳೇ 30,000 ತಾಂತಾಳೆ. ಇವನು 30,000 ತಾಂಡ್ರೆ ಹೆಂಗ್ ಸರಿಯಾಗುತ್ತೆ? ಒಂದಿಟ್ಟು 70-80,000 ತಾಮನಾದ್ರೆ ಕೊಡೋಣ ಅಂತಾನ ನೋಡ್ತಾಳ ಅವಳು. ಅವಳೆಲ್ಲನ ದೊಡ್ಡ ನೋಡ್ತಾಳೆ ಜಯ್ಯಿ. ಸುಮ್ನೆ ಹಂಗೆ ಹೇಳಿ ಕಳ್ಸವಳ ಅಷ್ಟೇ. ಕೊಡಲ್ಲ ಎಂಬ ಮಾತಿಗೆ ಸುಮ್ನೆ ಓದಿಸ್ತೀವಿ, ಇನ್ನ 3 ವರ್ಷ ಓದುತ್ತಂತೆ ನಮ್ಮ ಹುಡುಗಿ ಅಂತಾನ ಹೇಳಿ ಕಳ್ಸವಳ ಅಷ್ಟೇನೆ ಅವಳು. ಒಂದಿಷ್ಟು ಕಾರು ಪಾರು ಬಂದಿದ್ರೆ ಕೊಡಾಳು ಅನ್ಸುತ್ತಲ್ವೇ? ಕಾರ್ ನೋಡಿದ್ರೆ ಒಪ್ಕೊಂಬಿಡಾಳು. ಓದೋದು ಬೇಡ, ಬರೆಯೋದು ಬೇಡ, ಮದುವೆ ಮಾಡಿ ಕಳ್ಸೋಣ ಅಂತ ಹೇಳಿ. ಇವರು ಕಾರ್ನಾಗ ಬಂದಿಲ್ವಲ್ಲ, ಬಸ್ಸಿಗೆ ಬಂದೇವ್ರೆ ಅದಕ್ಕೇನೆ. ಬಸ್ಸಿಗಲ್ಲ, ಆ ಹುಡ್ಗಂದು ಏನೋ 1.5 ಲಕ್ಷದ ಏನೋ ಬೈಕ್ ಐತಂತೆ, ಅದ್ರಾಗ ಬಂದಿದ್ರಂತೆ ಆ ಹುಡ್ಗನು ಅವ್ರ ಅಪ್ಪ. ಏನೋ 1.5 ಲಕ್ಷದ ಬೈಕಾ? ಪರವಾಗಿಲ್ಲ ಹಂಗಾರೆ. ಮನೆ ಕಡೆಗೂ ಚೆನ್ನಾಗೇ ಇರ್ಬೇಕೇನೋ. ಸ್ವಂತ ಮನೆ ಇಲ್ಲ ಅಂದ್ರೆ ಏನಂತೆ, ಮುಂದೊಂದ್ ದಿವಸ ಸ್ವಂತ ಮನೆ ಮಾಡ್ಕೊಂತಾರೆ. ಲೋನು ಪಾನು ತಗೊಂಡು ಬೆಂಗಳೂರಾಗಿರೋರು ಬುದ್ಧಿವಂತರಾಗಿರ್ತಾರೆ ಹುಡುಗರು. ಕಂಪ್ನಿಗಳಿಗೆಲ್ಲ ಲೋನ್ ಕೊಡ್ತಾರಂತಲ್ಲ, ತಗೊಂಡು ಸ್ವಂತ ಮನೆ ಮಾಡ್ಕೊಂತಾರೆ. ಇವತ್ತಲ್ಲ ನಾಳಿಕೆ ಅಂತಾನಿ ಕೊಡದೆ ಇನ್ನೆಂತಾನಿ ಕೊಡ್ತಾಳೋ ಏನೋ ಅಜ್ಜಯ್ಯಮ್ಮ. ಇಲ್ವಂತೆ ಅವಳಿಗೆ ಸ್ವಂತ ಮನೆ ಇರ್ಬೇಕಂತೆ. ಬೆಂಗಳೂರಾಗೆ ಕಾರ್ನಾಗ ಓಡಾಡ್ಬೇಕಂತೆ. ಒಂದ 80,000 ಲಕ್ಷ ರೂಪಾಯಿ ಸಂಬಳ ತಾಬೇಕಂತೆ. ಅಂತನಗಾದ್ರೆ ಕೊಡ್ತಾಳಂತ ಅವಳು. ಬರ್ರಮ್ಮ, ಸಾಕ್ ಕಳೆ ತೆಗ್ದಿದ್ದು, ಬರ್ರಿ ಬುತ್ತಿ ತಂದಿದ್ದೀನಿ ಉಣ್ಣೀರಂತೆ. ಬರೇ ಮಾತಾತು ನಿಮ್ಮವು. ಎದ್ ಬರ್ರಿ, ಕೈ ತಗೊಂಡು ಉಂಡು ತೆಗಿರಂತೆ. ನೋಡ, ಸಾಲ ಮುಗಿಸ್ರಿ ಅಂತ ಹೇಳಿದೀನಿ, ಇನ್ನ ಅಲ್ಲೇ ಕುಕ್ಕೊಂಡಿದ್ದೀರಾ. ಎದ್ ಬರ್ರಿ ಉಂಡು ಆಮೇಲೆ ತೆಗಿರಂತೆ. ಗುಂಡಕಯ್ಯ, ನಿಂಗಮ್ಮ, ರಂಗಕಯ್ಯ, ಬುತ್ತಿ ತಂದೇಳ ಲಸ್ಮಕ್ಕ, ಬರ್ರಿ ಎದ್ದು ಕೈ ತೊಳ್ಕೊಂಡು ಹೋಗಿ ಉಂಬಾನ. ಒಟ್ಟಸಿ ತಂಗಿನಿ. ನೋಡಿರೇನ್ರಪ್ಪ, ಕಳೆ ತೆಗೆ ಹೆಂಗಸ್ರು ಹೆಂಗ್ ಮಾತಾಡ್ತಾರೆ ಅಂತಾನ. ನಮ್ ಲಸ್ಮಕ್ಕ ನೋಡ್ರಿ ಹೆಂಗ್ ಮಾತಾಡ್ತಾಳೆ. ಅವ್ರು ಹೊಲ ಆಗತ್ಕೆ ಅದೇ ಬೇರೆ ಹೊಲ್ದಕ್ಕೆ ಹೋಗ್ಲಿ ಎಲ್ಲ ಉಲ್ಟಾ ಮಾತಾಡ್ತಾಳೆ. ಸರಿ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.